ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ಮತ್ತೆ ಇದನ್ನ ಸದುಪಯೋಗ ಪಡ್ಕೋಬೇಕು ದಯವಿಟ್ಟು. ಇಷ್ಟು ಜನ ಬಂದಿದ್ದೀರ, ಆಲ್ಮೋಸ್ಟ್ ಒಂದು 50-55 ಜನ. ಅದರಲ್ಲಿ ಸ್ವಲ್ಪ ಜನ 50% ಅನ್ನು ಹೋಗಿ ನಾವು ಹೋದ್ಮೇಲೆ ಅದನ್ನ ನೀವು ಶುರು ಮಾಡಬೇಕು. ಶುರು ಮಾಡಿದಾಗ ಈಗ ನಮ್ಮ ಇಷ್ಟೆಲ್ಲ ಶ್ರಮ ಅದು ಫಲಿಸುತ್ತಂತ ನನ್ನ ಒಂದು ಅಭಿಪ್ರಾಯ. ಈಗ ನೋಡಿ, ಈಗ ಅವತ್ತು ನಾವು ಶಿಶಿರ್ ಅಂತ ಸರ್ ಅವರು ಕರೆಸಿದ್ದೀವಿ. ಅವರು ಸಂಪನ್ಮೂಲ ಟ್ರೈನಿಂಗ್ ಕ್ಲಾಸ್ ತಗೊಳ್ತಾರೆ. ಅವರು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಪಡೆದು ಬಹಳ ಒಳ್ಳೆ ಸಕ್ಸಸ್ಫುಲ್ ಉದ್ಯಮದಾರರಾಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿ ನಿಮ್ಮಲ್ಲಿ ಇಷ್ಟು ಜನದಲ್ಲಿ ನಾವು ನೆಕ್ಸ್ಟ್ ತರಬೇತಿ ಮಾಡುವಾಗ ನಿಮ್ಮಲ್ಲಿ ಒಬ್ಬರಿಬ್ಬರನ್ನ ಕರೆಸಿ ನಾವು ಬೇರೆ ತರಬೇತಿದಾರರಿಗೆ ನಾವು ಮಾಹಿತಿ ಕೊಡುವ ಒಂದು ವ್ಯವಸ್ಥೆ ಆಗಬೇಕು. ನೀವು ಕೂಡ ಚೆನ್ನಾಗಿ ಕಲಿತು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಇದು ಕೂಡ ಒಂದು ಉದ್ಯಮವಾಗಿ ಹೊರಹೊಮ್ಮಬೇಕು. ನಮಗೆ ಕೃಷಿ ಜೊತೆಗೆ ಸಬ್ಸಿಡಿ ಆಕ್ಯುಪೇಷನ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಉಪಕಸಬು ಬಹಳ ಮುಖ್ಯ ಆಗ್ತದೆ. ಅಣಬೆ ಆಗಿರ್ಬೋದು, ಜೇನು ಕೃಷಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ನರ್ಸರಿ, ಹಂದಿ ಸಾಕಾಣಿಕೆ, ಇವೆಲ್ಲ ಮಾಡಲೇಬೇಕು. ನಮಗೆ ಚಿಕ್ಕ ಬೆಳೆ ಬೆಳೆದಾಗ ನಾವೆಲ್ಲ ಏನು ನಾವು ಆರ್ಥಿಕವಾಗಿ ಸದೃಢರಾಗಕ್ಕೆ ಆಗಲ್ಲ. ಹಂಗಾಗಿ ಎಲ್ಲ ರೀತಿ ಒಬ್ಬ ರೈತ ಅಂದಾಗ ಅವರಲ್ಲಿ ಎಲ್ಲ ಕಾಂಪೊನೆಂಟು ಇರಲೇಬೇಕು. ಇದ್ದಾಗ ಒಂದಲ್ಲ ಒಂದು ಲಾಸ್ ಆಯ್ತು ಅಂದ್ರೆ ಮುಂದೆ ನಮ್ಗೆ ಆದಾಯ ಸಿಗುತ್ತೆ. ಹಂಗಾಗಿ ದಯವಿಟ್ಟು ಎಲ್ಲ ಯಂಗ್ಸ್ಟರ್ಗಳಿದ್ದಾರೆ, ಬಹಳ ಖುಷಿ ಆಗ್ತಿದೆ. ಮೆಜಾರಿಟಿ ಯಂಗ್ಸ್ಟರ್ ಇದ್ದೀರಾ. ಇದು ಇಲ್ಲಿ ಕಲ್ತಾದ್ಮೇಲೆ ದಯವಿಟ್ಟು ಇಲ್ಲಿ ತರಬೇತಿ ಪಡೆದಾದ್ಮೇಲೆ ನೀವು ಇದೇ ರೀತಿ ಪಡೆದಾದ್ಮೇಲೆ ಇದೇ ಲಾಸ್ಟ್ ಅಂತ ಇನ್ನು ಮುಂದೆ ನಮಗೂ ನಿಮ್ಗೊಂದು ಸಂಬಂಧ ಶುರುವಾಗುತ್ತೆ. ನೀವು ನಮ್ಮ ನಂಬರ್ಗಳೆಲ್ಲ ತಗೋಬಹುದು. ಯಾವುದೇ ರೀತಿ ಸಮಸ್ಯೆ, ಬರೀ ಅಣಬೆ ಬೇಸಾಯ ಅಂತಲ್ಲ, ಎಲ್ಲ ರೀತಿಯ ಕೃಷಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ಮಾಹಿತಿಗೆ ನಮ್ಮಲ್ಲಿ 6 ಜನ ಸೈಂಟಿಸ್ಟ್ಗಳು ಇರ್ತಾರೆ. ತಾವು ಮಾಹಿತಿ ಪಡ್ಕೋಬಹುದು. ಇದೇ ರೀತಿ ಬೇರೆ ಬೇರೆ ತರಬೇತಿಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ತರಬೇತಿಗಳಿಗೆ ಭಾಗವಹಿಸಿ. ಈಗ ಮುಂಚೆ ಮಾಡಿದಾಗ ನಾವು ಹಳೆ ಪದ್ಧತಿಯೇ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಕೃಷಿ ಆಗಲ್ಲ, ಬಹಳ ಸಮಸ್ಯೆಗಳಿದಾವೆ. ಹಂಗಾಗಿ ಈಗ ಒಂದು ಇಲಾಖೆ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಒಂದು ವಿಶ್ವವಿದ್ಯಾನಿಲಯ ನೀವು ಸಂಪರ್ಕ ಇಟ್ಕೊಂಡಾಗ ನಿಮ್ಗೆ ಹೊಸ ಮಾಹಿತಿ, ಆಧುನಿಕ ಮಾಹಿತಿಗಳು ಸಿಕ್ಕಾಗ ನೀವು ಅದನ್ನ ಅಳವಡಿಸ್ಕೊಂಡಾಗ ನಿಮ್ಮಲ್ಲಿ ಏನೋ ಒಂದು ಚೇಂಜಸ್ ಅದ್ರ ಬಗ್ಗೆ ಆಗುತ್ತಂತ ನಾನು ಭಾವಿಸಿ ತಮಗೆಲ್ಲ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಅದೇ ರೀತಿ ನಮ್ಮ ಸ್ನೇಹಶ್ರೀಗಳಿ ಮೇಡಮ್ ಅವರು ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ವಹಿಸ್ತಾರೆ. ಇದು ಕೋಆರ್ಡಿನೇಟರ್ ಅವರು. ನೀವೆಲ್ಲ ಅವ್ರಿಗೆ ಫೋನ್ ಮಾಡಿರ್ತೀರಿ ಮೋಸ್ಟ್ಲಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ತಮಗೆಲ್ಲ. ಹಂಗಾಗಿ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ತಮಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ದಯವಿಟ್ಟು ಇವತ್ತು ಒಂದು ದಿನ ಕಾಲ ಬೆಳಗ್ಗಿಂದ ಸಾಯಂಕಾಲ ತನಕ ಮೆಂಟಲಿ, ಫಿಸಿಕಲಿ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಇಲ್ಲಿರ್ಬೇಕು ಅಲ್ವಾ. ಇದ್ದಾಗ ಮಾತ್ರ ನಾವೇನನ್ನ ಕಲಿಬಹುದು. ಈಗ ನೀವು ದೈಹಿಕವಾಗಿ ಮಾನಸಿಕವಾಗಿ ಮನೆ ಕಡೆ ಅದೇನೋ ಸಮಸ್ಯೆ ಇದೆ, ಅದೇನೋ ಬಿಟ್ಟು ಬಂದಿದ್ದೀವಿ ಅಂದಾಗ ಈಗ ನೋಡಿ ಇಷ್ಟು ಜನದ್ದು ಒಂದು ಶ್ರಮ ವೇಸ್ಟ್ ಆಗುತ್ತೆ. ಹಂಗಾಗಿ ದಯವಿಟ್ಟು ಎರಡು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂತು ನಿಮ್ಗೆ ಏನೇ ಸಮಸ್ಯೆಗಳಿದ್ರು ತಿಳ್ಕೊಂಡು ಪರಿಹಾರ ತಿಳ್ಕೊಂಡು ಮತ್ತೆ ನೆಕ್ಸ್ಟ್ ಬೇಕಾದ್ರೂ ನಿಮ್ಗೆ ಏನು ಸಮಸ್ಯೆ ನಾವು ನಿಮ್ಮಲ್ಲಿ ರೆಗ್ಯುಲರ್ ಕಾಂಟ್ಯಾಕ್ಟ್ ಕೊಡ್ತೀವಿ. ದಯವಿಟ್ಟು ನಮಗೆಲ್ಲ ಗ್ರೂಪ್ಗಳಿದಾವೆ, ಗ್ರೂಪಲ್ಲಿ ಆ್ಯಡ್ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿ ನನಗೆ ಅವಕಾಶಕ್ಕೆ ತಮಗೆಲ್ಲರಿಗೂ ಮನಸ್ಸಿನ ವೇದಿಕೆ ಎಲ್ಲ ಗಣ್ಯರಿಗೂ ಮನಸ್ಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.